ಸರ್ ಮನೆತನದವರಿಂದ ಅವರೇ ಮಾಡಿದಂತಹ ಮೊದಲ ಈ ವರ್ಷದ ಋತುವಿನ ಮೊದಲ ಒಂದು ಬೆಳೆಯನ್ನು ತಂದು ಸಮರ್ಪಣೆ ಮಾಡೋ ಹಾಗೆ ಅವರೇನು ಮಾಡ್ತಾರೆ, ಅವರೇ ಕಾಳನ್ನ ಸಂಕ್ರಮಣ ಆಗಿರೋದ್ರಿಂದ ಅನ್ನಪ್ರಸಾದ ನಿಷಿದ್ಧ. ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನಪ್ರಸಾದ ಆವತ್ತಿಲ್ಲ. ಯಾಕೆಂದರೆ ಸಂಕ್ರಮಣದಲ್ಲಿ ಅನ್ನಪ್ರಸಾದವನ್ನು ಮಾಡೋದಿಲ್ಲ. ಮಧ್ಯಾಹ್ನದ ಹೊತ್ತಲ್ಲಿ, ಸಾಯಂಕಾಲದ ಹೊತ್ತಲ್ಲಿ, ಬೆಳಿಗ್ಗೆ ಮಾತ್ರ ಊಟ. ನಾನು ನಿಮ್ಗೆ ಹೇಳಿದೆ, ತರ್ಪಣ ಆದ ತಕ್ಷಣ ಊಟ. ಆದರೆ ಸಾಯಂಕಾಲದ ಹೊತ್ತಲ್ಲಿ ನಿಷೇಧ. ಹಾಗಾಗಿ ಅವರೇ ಕಾಳನ್ನೇ ಮಾಡಬೇಕು ಅನ್ನೋದೊಂದು ನಿಯಮ. ಹೀಗೆ ಅವರೇ ಕಾಳನ್ನೇ ಮಾಡೋದು. ಎಲ್ಲ ಈಗ ಊರಲ್ಲೆಲ್ಲ ಹೇಗಾಗ್ಬಿಟ್ಟಿದೆ ಅಂದರೆ, ಮೇಲ್ಕೋಟೆಯಲ್ಲಿ ಇವತ್ತು ಸಂಕ್ರಾಂತಿ ಅಲ್ವಾ, ಇವತ್ತು ಹೊಸ ಅವರೇ ಕಾಳಿನ ಈ ಉಸುಲಿ ಸಿಗುತ್ತೆ ಅಂತ ಜನ ಆವತ್ತೆ ಅಂದರೆ ಚಲುವನಾರಾಯಣನಿಗೆ ಇದೆ ಅನ್ನೋದು ಫಿಕ್ಸ್ ಆಗೋಗಿದೆ ಅಲ್ಲಿ. ಸೊ ಹಾಗೆ ಚಲುವನಾರಾಯಣ ಸ್ವಾಮಿಗೆ ಉಸುಲಿಯನ್ನು ಕೊಡ್ತಾರೆ. ಅದಾದ ನಂತರ ಕೊಠಾರೋತ್ಸವ ಮಂಟಪದಿಂದ ಮತ್ತೆ ಚಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಒಳಗಡೆಗೆ ಹೋಗ್ತಾರೆ. ಮತ್ತೆ ಹೂಧಾರಣೆ ಆಗುತ್ತೆ, ಹೋಗ್ತಾರೆ. ಅಲ್ಲಿ ಹೋದ ನಂತರ ಮತ್ತೆ ತಿರುನಾರಾಯಣ ಸ್ವಾಮಿಯ ಮುಂದೆ ಈ ಯತಿರಾಜದಾಸರ ಮನೆತನದಿಂದ ಹೇಗೆ ಉತ್ಸವ ಮೂರ್ತಿಗೆ ಸಮರ್ಪಣೆ ಮಾಡಿದ್ರೋ ಹಾಗೆಯೇ ಎಲ್ಲ ಪದಾರ್ಥಗಳು ಚಲುವನಾರಾಯಣನ ಮುಂದೆ ಜೋಡಿಸ್ತಾರೆ. ತಿರ್ಗಾ ಹೂವಿನ ತಟ್ಟೆಗಳು, ಪುಷ್ಪಗಳು ಎಲ್ಲ ಜೋಡಿಸ್ತಾರೆ. ಈಗ ಸ್ವಾಮಿಗೆ ವಸಂತರಾಗ ಆಗುತ್ತೆ. ಯಾಕೆ ಅಂತಂದರೆ ಆ ವಸಂತರಾಗ ಅನ್ನೋದನ್ನು ಮೇಲುಕೋಟೆ ತಿರುನಾರಾಯಣಪುರಂ ಅರೆಯರ್ ಅಂತ, ಅರೆಯರ್ ಅಂದರೆ ವಿಣ್ಣಪ್ಪಂ ಶೈವಾರ್ ಅಂತ ಹೇಳಿ ಅವ್ರಿಗೆ ಹೆಸರು. ಅಂದರೆ ನಮ್ಮ ಪರವಾಗಿ ದೇವರಲ್ಲಿ ಭಿನ್ನವಿಸುವವರು, ಅಂದರೆ ಜನರ ಪರವಾಗಿ ಅವರು ವಸಂತರಾಗವನ್ನು ಹಾಡ್ತಾರೆ ಚಲುವನಾರಾಯಣನಿಗೆ. ಆ ವಸಂತರಾಗದಲ್ಲಿ ಏನಿದೆ ಅಂತ ಹೇಳಿದ್ರೆ, ಎಲ್ಲ ಈ ಚಲುವನಾರಾಯಣನೇ ಈ ಭೂಮಿಯಲ್ಲಿ ನೀನು ಎಲ್ಲ ಮಳೆಯನ್ನು ಚೆನ್ನಾಗಿ ಸುರಿಸಿ, ಬೆಳೆಯನ್ನು ಚೆನ್ನಾಗಿ ಸುರಿಸಿ, ಕಬ್ಬು ಇತ್ಯಾದಿಗಳನ್ನೆಲ್ಲ ಕೊಟ್ಟಿದೆಯಲ್ಲ ತಂದೆ, ಎಲ್ಲ ಕಡೆ ಕೋಕಿಲ ಧ್ವನಿಗಳು ನಡೀತಾ ಇದೆ, ಲೋಕ ಚೆನ್ನಾಗಿದೆ, ನೀರೆಲ್ಲ ತುಂಬಿದೆ, ಮೇಲ್ಕೋಟೆ ಎಲ್ಲ ಚೆನ್ನಾಗಿದೆ, ನಿನ್ನ ಕರುಣೆ ಹೀಗೆ ಮುಂದುವರಿಲಿ, ಈ ಸಮೃದ್ಧಿ ಪ್ರಪಂಚಕ್ಕೆಲ್ಲ ಕೊಡು, ಎಲ್ಲ ಕಡೆನೂ ಇಡೀ ಪ್ರಪಂಚ ಈ ಸಮುದ್ರದಿಂದ ಸುತ್ತುವರಿದ ಎಲ್ಲ ಭೂಭಾಗವೂ ಕೂಡ ಈ ಮೇಲ್ಕೋಟೆಯಷ್ಟೇ ಪವಿತ್ರವಾಗಲಿ, ಇಷ್ಟೇ ಚೆನ್ನಾಗಿ ಕೋಗಿಲೆಗಳು ಕೂಗಲಿ, ಈ ವಸಂತರಾಗ ಎಲ್ಲ ಕಡೆನೂ ಬರಲಿ, ಎಲ್ಲರಿಗೂ ಆರೋಗ್ಯವನ್ನು ಕೊಡು, ಎಲ್ಲರಲ್ಲೂ ನಿನ್ನ ಭಕ್ತಿ ನೆನೆಸಲಿ, ಹೀಗೆ ಎಲ್ಲರಿಗೂ ಊಟ ಕೊಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ಹಣ್ಣು ನಿವೇದನೆಗಳನ್ನೆಲ್ಲ ಯತಿರಾಜದಾಸರ ಮನೆತನದವರು ಕೊಟ್ಟಿದ್ದಾರಪ್ಪ, ಅದನ್ನು ಸ್ವೀಕರಿಸಿ ಅವ್ರಿಗೆ ಅನುಗ್ರಹ ಮಾಡ್ತಾ ಎಲ್ಲರಿಗೂ ಪ್ರಪಂಚದಲ್ಲಿ ಅನುಗ್ರಹ ಮಾಡುವಂಥ ಪ್ರಾರ್ಥನೆಯನ್ನು ಮಾಡಿದೆ. ಇದು ವಸಂತರಾಗ. ಇದು ಎಲ್ಲಾದರೂ ಉಂಟೆ? ಇದು ಅಲ್ಲಿನ ನಿಜ. ಆವಾಗ ನಮ್ಮ ಹಿಂದೂ ಸನಾತನ ಧರ್ಮದ ವಿಶೇಷ ಏನು ಅಂದರೆ, ಎಲ್ಲ ದೇವಸ್ಥಾನಗಳಲ್ಲೂ ಪ್ರಾರ್ಥನೆ ಆಗುತ್ತಲ್ಲ, ಒಂದು ಮನೆತನಕ್ಕೋ ಒಬ್ಬನಿಗೋ ಪ್ರಾರ್ಥನೆ ಮಾಡೋದೇ ಇಲ್ಲ. ಅದು ಎಲ್ಲರಿಗೂ ಪ್ರಾರ್ಥನೆಯನ್ನು ಮಾಡ್ತೀವಿ ನಾವು. ಹೀಗೆ ಈವನ್ ತಿರುಪತಿಯಲ್ಲೂ ಕೂಡ ನೀವು ಅದನ್ನು ಯೋಚನೆ ಮಾಡ್ಬೋದು. ತಿರುಪತಿಯಲ್ಲೂ ಹಾಗೇನೆ ಸಮಸ್ತ ಲೋಕಕ್ಕೂ ಮಂಗಳವಾಗಲಿ ಅಂತ, ಅದಕ್ಕೆ ಲೋಕಾ ಸಮಸ್ತ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು ಅಂತ ಪ್ರಾರ್ಥನೆಯನ್ನು ಮಾಡ್ತೀವಿ. ಇದು